ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವೈಫ್ ಆಫ್ ಎಕೆ. ಇದು ನೆಕ್ಸ್ಟ್ ಡೇ ವ್ಲಾಗ್ ಐತ್ರಿ. ಭಾಳ ಲೆಂತ್ ಆಗುತ್ತೆ ಅಂಥೇಳಿ ನಾ 2 ಪಾರ್ಟ್ ಮಾಡ್ಕೊಂಬಿಟ್ಟೆ ರೀ. ಇದನ್ನೇ ನಾವು ಬೆಳಿಗ್ಗೆ ಎದ್ದು ಟೀ ಅದು ಕುಡಿದು ನಮ್ಮ ಆರ್ಯ ಎದ್ದಿರಲಿಲ್ಲ. ಸೊ ಅವನಿಗೆ ಅಲ್ಲೇ ರೂಮಲ್ಲೇ ಬಿಟ್ಟು ಟೀ ಕುಡಿಯೋಕ್ಕಂತ ಹೇಳಿ ಹೋಗಿದ್ದೆ ರೀ. ಟೀ ಕುಡಿದು ಆಮೇಲೆ ಅವನಿಗೂ ತೊಗೊಂಬಂದಿದ್ದೆ. ನೋಡಿರಿ ರೆಡಿ ಆಗಿಬಿಟ್ಟ. ವಾಯ್ಸ್ ಮಾತಾಡೀನಿ, ಬಟ್ ಅದು ಸ್ವಲ್ಪ ವಿಡಿಯೋ ಹಾಕಕ್ಕೆ ಆಗಿಲ್ಲ. ಮಾತಾಡಿದ್ದೆ ಡೈರೆಕ್ಟ್, ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೇನೆ ರೀ. ಮತ್ತು ನೋಡಿರಿ ನಾವು ನಾಷ್ಟ ಮಾಡೋಕೆ ಹೋಗಿದ್ದು. ಎಲ್ಲ ವೆರೈಟೀಸ್ ಆಫ್ ನಾಷ್ಟ ಒಳಗೆ ಎಲ್ಲ ಇತ್ತು ರೀ. ಮತ್ತು ನೋಡ್ತಿರ್ಬೋದು ನೀವು, ಎಲ್ಲರೂ ನಾಷ್ಟ ಮಾಡ್ಕೊಂಡು. ಮತ್ತು ಅದು ಹಾಲ್ ಯಾವ ರೀತಿ ಐತಂದ್ರೆ ಒಂದು ರಾಜ್ಯ ಇರುತ್ತಲ್ಲ, ಸೊ ರಾಜ್ಯರ ಮನೆತನ ಈ ರೀತಿ ಅನ್ನಿಸ್ತು. ಆಮೇಲೆ ಇಲ್ಲಿ ಏನು ನಡೆಯಾಗ್ತಿಪ್ಪ ಅಂತ ನೀವು ಯೋಚನೆ ಮಾಡ್ತಿರ್ಬೋದು. ಸೊ ಜಾದೂ ನಡೆಯಾಗ್ತಿತ್ತು ಇಲ್ಲಿ. ಏನಪ್ಪ ಜಾದೂ ಅಂತಂದ್ರೆ ಅವ್ರು ಏನೇನೋ ಮಾಡಾಕ್ತಿದ್ರು. ಅವರು ಯಾವ ರೀತಿ ಮಾಡ್ತಾರೋ ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ. ಸೊ ಅವರು ಗೈಡ್ ಅಂತ ನಮ್ಗೆ ಇದ್ರು ಒಬ್ರು, ಅವ್ರು ಹೇಳಿದರು. ಸೊ ಆಲ್ರೆಡಿ ಅವರು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತಾರೆ ಈ ರೀತಿ ಎಲ್ಲ ಹೇಳಿದರು. ಆಯಿತು, ಏನೋ ಒಂದು ಎಂಟರ್ಟೈನ್ಮೆಂಟ್ ಅಷ್ಟೇ. ಆಮೇಲೆ ಇವ್ರು ನೋಡಿರಿ, ನೆಕ್ಸ್ಟ್ ಇವ್ರು ಹೋಗಿದ ನಂತರ ಯಾವುದೋ ಒಂದು ಪರ್ಫ್ಯೂಮ್ ಕೈಗೆ ಹಚ್ಕೊಂಡಿರ್ತಾರಂತ್ರಿ ಅವ್ರು ಮೊದಲು. ಸೊ ಆಮೇಲೆ ನಮಗೆಲ್ಲ ಅದೆಲ್ಲ ಗೊತ್ತಲ್ಲ, ಬಕ್ರ ಟೈಪ್ ಮಾಡಿಬಿಡೋದು. ಆಮೇಲೆ ನೆಕ್ಸ್ಟ್ ನಾವೆಲ್ಲ ಅದಾದ ನಂತರ ತಿರ್ಗಾಡಕ್ಕಂಥೇಳಿ ಹೋದ್ವು ನೋಡಿರಿ. ನಮಗೆ ವೆಲ್ಕಮ್ ನಾವು ಫಸ್ಟ್ ಡೇನ ಹೋದಾಗ ವೆಲ್ಕಮ್ ಮಾಡ್ಕೊಳ್ಳೋದಿತ್ತು. ಇದು ವೆಲ್ಕಮ್ ಮಾಡುವ ರೀತಿ ರೀ ಅವ್ರದ್ದು. ಮತ್ತು ನಮಗೆ ವೆಲ್ಕಮ್ ಮಾಡ್ಕೊಂಡಿರಲಿಲ್ಲ ಅವರು. ಮತ್ತು ಯಾಕಪ್ಪ ಅಂತಂದ್ರೆ ನಮಗೆ ಹುಡುಗರೆಲ್ಲ ಕಾಡಾಕ್ತಿದ್ರು. ಹೀಗಾಗಿ ನಾವು ಅಷ್ಟು ಅದರ ಕಡೆ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ. ಸೊ ನೆಕ್ಸ್ಟ್ ಡೇ ನಾವಷ್ಟೇ ಮುಂದೆಲ್ಲರೂ ಹೊಂಟಿದ್ರು, ನಾವಷ್ಟೇ ಇದ್ವಲ್ಲ ಅಂಥೇಳಿ ನಾನು, ಅಮೃತಕ್ಕ ಅವರು ಎಲ್ಲರೂ ಅವ್ರ ಮಕ್ಕಳು, ಆಮೇಲೆ ನಮ್ಮ ಆರ್ಯನ ಕರ್ಕೊಂಡು ನಾನು ವೆಲ್ಕಮ್ ಮಾಡ್ಕೊಂಡು ರೀ. ಇದು ನೋಡಿರಿ, ಇದ್ರ ಬಗ್ಗೆ ಹೇಳಬೇಕಂದ್ರೆ ಜಾನಪದ ಸಂಸ್ಕೃತಿ ಆಗಿರಲಿ, ಆಮೇಲೆ 1,000ಕ್ಕೂ ಹೆಚ್ಚು ಇಲ್ಲಿ ಜೀವಿಗಳು ಸಿಗ್ತಾವ್ರಿ ನಮಗೆ ನೋಡೋಕೆ. ಆ ರೀತಿ ಕೆತ್ತನೆಯನ್ನು ಮಾಡಿದ್ದಾರೆ. ಮತ್ತು ಇದಕ್ಕೆ ಅವಾರ್ಡ್ಸು ಬಂದವ್ರಿ. ಒಂದು 5-6 ಅವಾರ್ಡ್ಸ್ ಏನೋ ಬಂದವು, ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಮತ್ತು ಪ್ರತಿಯೊಂದು ಹಳ್ಳಿ ಸ್ಟೈಲ್ ಆಗಿರಲಿ, ಲೈಫ್ ಸಿಟಿ ಸ್ಟೈಲ್ ಆಗಿರಲಿ, ಮತ್ತು ಅವ್ರ ಲೈಫ್ ಹೆಂಗೆ ನಡೆಯುತ್ತೆ, ಆಮೇಲೆ ಪ್ರತಿಯೊಂದು ವಿವರಣೆಯನ್ನು, ಪ್ರತಿಯೊಂದು ಎಲ್ಲ ಕಲೆಯಿಂದನ ಎಲ್ಲ ಇದ್ರೊಳಗೆ ಮಾಡಿರುವಂಥದ್ದು ರೀ. ಮತ್ತು ಡೈರೆಕ್ಟ್ ಅಲ್ಲಿರೋ ಪ್ರತಿಮೆಗಳು ಹೆಂಗೆ ಅದಾವಪ್ಪ, ಸ್ಟ್ಯಾಚ್ಯೂಸ್ ಹೆಂಗೆ ಅದಾವ ಅಂತಂದ್ರೆ ಮನುಷ್ಯರದು ನಮ್ಮ ಕಣ್ಣು ಮುಂದೆನ ಬಂದಂಗೆ ಆಗಿಬಿಡ್ತಾರೆ. ಇಲ್ಲಿ ಮನುಷ್ಯರ ನಾವು ಯಾರು, ರಿಯಲ್ ವ್ಯಕ್ತಿಗಳು ಯಾರು, ಆಮೇಲೆ ಆ ಸ್ಟ್ಯಾಚ್ಯೂಸ್ ಯಾರು ಅಂತ ಒಟ್ಟು ಗೊತ್ತಾಗಂಗಿಲ್ಲ. ಆ ರೀತಿ ಕನ್ಫ್ಯೂಸ್ ಆಗಿಬಿಡುತ್ತೆ ರೀ. ಸೊ ಅಷ್ಟೊಂದೆಲ್ಲ ಹಳ್ಳಿ ಸ್ಟೈಲ್ ಅಲ್ಲಿ ನಾವು ನೇಗಿಲ ಹಿಡಿಯೋದು, ಆಮೇಲೆ ಹಳ್ಳೀಲಿ ಹೊಲ, ಆಮೇಲೆ ಸಂತೆ ಹೆಂಗಿರುತ್ತೆ, ಆಮೇಲೆ ಪ್ರತಿಯೊಂದು ಒಂದಿಲ್ಲ ಅಂತ ಇಲ್ಲ, ನೀವು ಗ್ಯಾರಂಟಿ ವಿಸಿಟ್ ಮಾಡಕ್ಕೆ ಬೇಕ್ರಿ. ಯಾಕಂದ್ರೆ ಮಸ್ತ್ ಐತ್ರಿ ನೋಡುವಂಥದ್ದಂತೂ. 1 ಅವರ್ ಆಗುತ್ತೆ, 1-2 ಅವರ್ ಆಗುತ್ತೆ ನೋಡಿಕೊಂಡು ಎಲ್ಲ ತಿಳ್ಕೊಂಡು ಬರಬೇಕಂದ್ರೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚಂದ ಉಂಟಲ್ಲ ಇದೆಲ್ಲ. ನನಗಂತೂ ಪ್ರತಿಯೊಂದು ಒಂದೊಂದು ಸೆಕೆಂಡ್ಗೂ ಒಂದೊಂದು ದೃಶ್ಯ ನೋಡ್ಬೇಕಾರೆ ಕಣ್ಣು ಮುಂದೆ ಬಂದು ಹೊರಟಿದ್ರಿ ಎಲ್ಲ ಲೈಫ್, ಹಳಿ ಕಾಲದ್ದೆಲ್ಲ ಲೈಫ್. ಆಮೇಲೆ ಗೌಡ್ರ ಮನೆ ಅಂತ ಇತ್ತು. ಗೌಡ್ರ ಮನೆ ಒಳಗಡೆ ಅಂತೂ ಏನಪ್ಪ ಸ್ಪೆಷಲ್ ಅಂತಂದ್ರೆ ಆ ಗೌಡ್ರು ಮಾತಾಡೋದಾಗಿರ್ಬೋದು ಕುಂತು, ಆಮೇಲೆ ಅವರ ಹಸುಗಳು, ಕರುಗಳು, ಆಮೇಲೆ ಅವ್ರದ್ದೆಲ್ಲ ಮಕ್ಕಳು ಏನು ಮಾಡಾಕತ್ತಿದ್ರು, ನಾಮಕರಣ ಮಾಡೋದಾಗಿರ್ಬೋದು. ಆಮೇಲೆ ಇದೆಲ್ಲ ನೋಡ್ರಿ ಆಕಳ ಮನೆ ರೀ ಇದು. ಆಮೇಲೆ ನೆಕ್ಸ್ಟ್ ಇದೇ ರೀತಿ ನೀವು ಎಷ್ಟು ನೋಡಿದ್ರು, ನಾನು ಎಷ್ಟು ಹೇಳಿದ್ರು ಅದು ಸಾಲಂಗಿಲ್ಲ. ವಿಸಿಟ್ ಮಾಡಿದಾಗನ ಗೊತ್ತಾಗೋದ್ರಿ. ಆಮೇಲೆ ಆ್ಯನಿಮಲ್ಸ್ ಆಗಿರ್ಬೋದು, ಪ್ರತಿಯೊಂದು ಆ್ಯನಿಮಲ್ಸು ಇಲ್ಲಿತ್ತು. ಅದೇ ಹೇಳಿದ್ನಲ್ಲ, ಒಂದೊಂದು ಕೆತ್ತನೆ ಮಾಡೇ ಇದ್ದಾರೆ ಅಲ್ಲೆಲ್ಲ. ಪ್ರತಿಯೊಂದು ಜೀವಿಗಳಿಗೂ ನೋಡೋಕೆ ಸಿಗುತ್ತೆ ರೀ ನಮಗೆ. ಮತ್ತು ನೆಕ್ಸ್ಟ್ ಹೇಳ್ಬೇಕಂದ್ರೆ ನಾವು ಹೊರಗೆ ಇನ್ನೊಂದು ಹೇಳಬೇಕು, ಡಾಕ್ಟರ್ ರಾಜ್ಕುಮಾರ್ ಅವರ ಫೇಸ ಕಾಣುತ್ತೆ ರೀ ಎಲ್ಲ ಸ್ಟ್ಯಾಚ್ಯೂ ಒಳಗೂ. ಅವ್ರದ್ದೇನೆ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಆಮೇಲೆ ಯಶ್ ರಾಧಿಕಾ, ನಂದಂತೂ ಡ್ರೀಮ್ ಇತ್ತು ಅಲ್ಲಿ ಹೋಗೋದು. ಯಾಕಂದರೆ
ಮೊಬೈಲ್ ಒಳಗಷ್ಟು ನೋಡಿ ಯಶ್ ರಾಧಿಕಾ ಅವ್ರದ್ದು ರಾಕ್ ಗಾರ್ಡನ್ ಅಂತ ಹೀಗೆಲ್ಲ ಅಂತಿದ್ರು ಅಂತ ಅಂದ್ಕೊಂಡಿದ್ದೆ. ಬಟ್ ರಿಯಲ್ ಆಗಿ ನೋಡಿ ನಾನು ಫೋಟೋಸ್ ಎಲ್ಲ ತಗೊಂಡು ಭಾಳ ಖುಷಿ ಆಯಿತು. ಮತ್ತು ಇದು ಹೆಂಗೆ ಅನ್ಸಾಕ್ತಿತ್ತಪ್ಪ ಅಂತಂದ್ರೆ, ನನಗೆ ರಿಯಲಿ ನನ್ನ ಮನಸ್ಸಿಂದ ನಾನು ಹೇಳ್ತೀನಿ, ಏನೋ ನಾವು ಟೂರ್ಗೆ ಹೋಗಿದ್ದೀವಿ, ನಾವು ಅಡ್ಡಾಡಕ್ಕಂತ ಹೇಳಿ ಹೋಗಿದ್ದೀವಿ, ಹೀಗೆಲ್ಲ ಅನಿಸ್ಕೊತಾಗಿತ್ತು ರೀ. ನಮ್ದು ಏನೋ ನಾವೇ ಅದೀವಿ ಇಲ್ಲಿ, ನಮ್ದು ಲೈಫ್ ನಡೆದೈತಪ್ಪ, ನಮ್ದು ಮನೆಯಪ್ಪ, ನಾವು ಇಲ್ಲೇ ಅದೀವಪ್ಪ, ಹೀಗೆಲ್ಲ ಅನ್ಸಾಕ್ತಿತ್ತು. ಭಾಳ ಮಿರಾಕಲ್ ಆಶ್ಚರ್ಯಕರ ಆಗುವಂಥದ್ದು ರೀ ಇದು. ಭಾಳ ಅಂದ್ರೆ ಭಾಳ ತಿಳ್ಕೊಳ್ಳೋದಕ್ಕಿಂತ ಇದ್ರ ಬಗ್ಗೆ ತಿಳ್ಕೊಂಡು ಮೊಬೈಲಲ್ಲಿ ನೋಡಿಕೊಂಡು ಇರೋದಕ್ಕಿಂತ ವಿಸಿಟ್ ಮಾಡಿದ್ದ ಬೆಸ್ಟ್ ರೀ. ಬಿಕಾಸ್ ಅಮೇಝಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು. ಆಮೇಲೆ ನಾವು ಮಸ್ತ್ ಎಂಜಾಯ್ ಮಾಡಿದ್ದು ರೀ. ಫ್ರೆಂಡ್ಸ್ ಎಲ್ಲ ಕೂಡ್ಕೊಂಡು ಮಕ್ಕಳೆಲ್ಲ ಕೂಡಿ ಎಂಜಾಯ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಡ್ಬೇಕಂತೇಳಿ ಅವತ್ತು ಚೆಕ್ಔಟ್ ಮಾಡಿ ರೂಮೆಲ್ಲ ಚೆಕ್ಔಟ್ ಮಾಡಿಬಿಟ್ಟು ಹೊರಟು ರೀ. ಆಮೇಲೆ ಹೊರಟಿದ ನಂತರ ಒಂದಂತೂ ಬೇಜಾರಿತ್ತು, ಮನೆಗೆ ಹೋಗಬೇಕಲ್ಲ, ಎಲ್ರನ್ನೂ ಮಿಸ್ ಮಾಡ್ಕೋತೀನಿ ಅಂತ ಹೇಳಿ ಬೇಜಾರಿತ್ತು. ಆಮೇಲೆ ಮಕ್ಕಳೆಲ್ಲ ಕೂಡಿದ್ವಲ್ಲ, ಒಬ್ರಿಗೊಬ್ರಿಗೆ ಅವ್ರ ಮನೇಲಿ ಒಬ್ಬರು ಇವ್ರ ಮನೇಲಿ ಒಬ್ಬರು ಆಗಿಬಿಡ್ತಾರಲ್ಲ ಅನ್ನೋ ಬೇಜಾರಿತ್ತು. ಬಟ್ ಬರಬೇಕಾದ್ರೆ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಖುಷಿಯಿಂದ ಬಂದ್ವಿ. ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡಾಕ್ತೀನಿ. ಐ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.